ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಗುಣ ಎಸ್.ಎನ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ವರ್ಕಿಂಗ್ ಇನ್ JFGC ಆ್ಯಂಡ್ PT ಸೆಂಟರ್, ಚಿಂತಾಮಣಿ. ನಾನು ಈ ದಿನ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಸಬ್ಜೆಕ್ಟಿನ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ಇದು ಫಸ್ಟ್ BComಗೆ ಇರುವಂಥ ಸಬ್ಜೆಕ್ಟ್. ಫಸ್ಟ್ ಸೆಮಿಸ್ಟರ್ನಲ್ಲಿ ಅವರು ಓದ್ತಾರೆ. ಸೊ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ನ ಫಸ್ಟ್ ಯೂನಿಟ್ ಫೈನಾನ್ಷಿಯಲ್ ಸಿಸ್ಟಮ್ ಆಗಿದೆ. ಈ ಫೈನಾನ್ಷಿಯಲ್ ಸಿಸ್ಟಮ್ನ ಫಸ್ಟ್ ಸೆಷನ್ ವಿಡಿಯೋ ಕಂಟೆಂಟ್ ಇದಾಗಿದೆ. ಇದರಲ್ಲಿ ನಾವು ಮೀನಿಂಗ್, ಡೆಫಿನೇಷನ್, ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ವಿಚಾರ ಮಾಡ್ತಿದ್ದೇವೆ. ಸೊ ಈ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಳೋ ಮೇನ್ ಉದ್ದೇಶ ಏನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ಫೈನಾನ್ಸ್ ಅಂದರೆ ಏನು, ಆರ್ಥಿಕ ವ್ಯವಸ್ಥೆ ಅಂದರೆ ಏನು, ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಏನು, ಮತ್ತು ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದು ಈ ಒಂದು ಸೆಷನ್ನ ಉದ್ದೇಶ ಆಗಿದೆ. ಸೊ ಈ ಸೆಷನ್ ಔಟ್ಕಮ್ಸ್ ಏನಾಗಿರುತ್ತೆ ಅಂದರೆ, ಅಟ್ ದ ಎಂಡ್ ಆಫ್ ದಿ ಸೆಷನ್ ದ ಸ್ಟೂಡೆಂಟ್ಸ್ ವಿಲ್ ಎನ್ಲೈಟನ್ ವಿತ್ ದ ಕಾನ್ಸೆಪ್ಟ್ಸ್ ಆಫ್ ಫೈನಾನ್ಸ್ ಆ್ಯಂಡ್ ದ ಟೈಪ್ಸ್ ಆಫ್ ಫೈನಾನ್ಸ್, and they're going to understand how the banking system operates, and finally they'll come to know what are the functions of financial system. ಸೊ ಮೊದಲನೇದಾಗಿ ನಾವು ಮೀನಿಂಗ್ ಮತ್ತು ಡೆಫಿನೇಷನ್ ಆಫ್ ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ ಫೈನಾನ್ಷಿಯಲ್ ಸಿಸ್ಟಮ್ ಮೀನಿಂಗ್ನ ತಿಳ್ಕೊಳ್ಳೋಣ. ಫೈನಾನ್ಸ್ ಅಂದರೆ ಏನು? ಹಣಕಾಸು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಏನು ಹಣಕಾಸು ಅಂತಂದರೆ, ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ, ಫೈನಾನ್ಸ್ ಅಂದರೆ ಹಣ ಅಥವಾ ದುಡ್ಡು, ಮನಿ, ಅಮೌಂಟ್, ಕ್ಯಾಶ್ ಅಂತ ಏನು ಹೇಳ್ತೇವೆ ಇದು. ಸೊ ಯಾತಕ್ಕೋಸ್ಕರ ಬೇಕು ಮನಿ, ಹಣ ಅನ್ನೋದು ಎಲ್ಲರಿಗೂ ನಮ್ಗೆ ಗೊತ್ತಿದೆ. ದಟ್ ಈಸ್ ಟು ಸ್ಯಾಟಿಸ್ಫೈ ಅವರ್ ಡೈಲಿ ನೀಡ್ಸ್ ಆ್ಯಂಡ್ ವಾಂಟ್ಸ್. ಬೇಸಿಕ್ ನೀಡ್ಸು ಮತ್ತು ನಮ್ಮ ಒಂದು ವಾಂಟ್ಸ್ ಏನಿದೆ ಅದನ್ನು ಪೂರೈಸಬೇಕಾದ್ರೆ ನಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಓಕೆ, ವಾಟ್ ಈಸ್ ಫೈನಾನ್ಸ್ ಮೀನ್ಸ್? ಇಟ್ ಈಸ್ ಎ ಮನಿ ಆರ್ ಪ್ರೊವಿಷನ್ ಆಫ್ ಫಂಡ್ಸ್ which is provided when it is needed. ಸೊ ನಮ್ಮ ಹಣದ ಅಗತ್ಯ ಯಾವಾಗಿರುತ್ತೋ, ಹಣದ ಅವಶ್ಯಕತೆ ಯಾವಾಗಿರುತ್ತೋ ಆಗ ಆ ಹಣಕಾಸಿನ ವ್ಯವಸ್ಥೆ ಅಥವಾ ಪೂರೈಸೋದಕ್ಕೆ ನಾವು ಫೈನಾನ್ಸ್ ಅಂತ ಹೇಳ್ತೇವೆ. ಫೈನಾನ್ಸ್ನ ಕಾಮನ್ ಆಗಿ ನಾವು ಲೈಫ್ ಬ್ಲಡ್ ಆಫ್ ಎವ್ರಿ ಇಂಡಿವಿಜುವಲ್ ಆರ್ ಎವ್ರಿ ಇಂಡಿವಿಜುವಲ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತಲೂ ಹೇಳ್ತೇವೆ. ಸೊ ವಿತೌಟ್ ಬ್ಲಡ್ ಹೌ ಹ್ಯೂಮನ್ ಬೀಯಿಂಗ್ ವಿಲ್ ನಾಟ್ ಲೀವ್. ಅದೇ ಥರನೇ ಫೈನಾನ್ಸ್ ಇಲ್ಲದೆ ಯಾವ ವ್ಯಕ್ತಿನೂ ಜೀವಿಸೋದಕ್ಕಾಗೋದಿಲ್ಲ, ಜೀವನ ಮಾಡೋದಕ್ಕಾಗೋದಿಲ್ಲ, ಅಥವಾ ಬಿಸ್ನೆಸ್ಸು ಕೂಡ ರನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇನ್ ಸಿಂಪಲ್ ಟರ್ಮ್ಸ್ ಹೇಳಬೇಕಂದ್ರೆ, ಫೈನಾನ್ಸ್ ರೆಫರ್ಸ್ ಟು ಫಂಡ್ಸ್ ಆರ್ ಮಾನಿಟರಿ ರಿಸೋರ್ಸಸ್ ನೀಡೆಡ್ ಬೈ ಇಂಡಿವಿಜುವಲ್ ಆರ್ ಎನಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು. ಯಾರಿಗೇ ಆಗಿರಲಿ ಅವರ ಒಂದು ಅಗತ್ಯಗಳನ್ನ ಪೂರೈಸಬೇಕಂದ್ರೆ ನಮಗೆ ಹಣಕಾಸಿನ ವ್ಯವಸ್ಥೆ, ಹಣಕಾಸು ತುಂಬಾ ಅಗತ್ಯವಾಗಿರುತ್ತೆ. ಓಕೆ, ಡೆಫಿನೇಷನ್ ನೋಡೋಣ. ಅಕಾರ್ಡಿಂಗ್ ಟು FW Paish ಅನ್ನೋರು ಸಿಂಪಲ್ ಟರ್ಮ್ಸಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಫೈನಾನ್ಸ್ ಮೀನ್ಸ್ ದ ಪ್ರಾವಿಷನ್ ಆಫ್ ಮನಿ ಅಟ್ ದ ಟೈಮ್ ಇಟ್ ಈಸ್ ವಾಂಟೆಡ್. ಸೊ ಫೈನಾನ್ಸ್ ಅಂದರೆ ಏನು? ಇಟ್ ಈಸ್ ಅ ಪ್ರಾವಿಷನ್ ಆಫ್ ಮನಿ. ಪ್ರಾವಿಷನ್ ಅಂದರೆ ಪೂರೈಕೆ ಮಾಡಬೇಕು ಹಣನ ಒಂದು ಅಗತ್ಯ ಇದ್ದಾಗ, ದ ಟೈಮ್ ವೆನ್ ಇಟ್ ಈಸ್ ವಾಂಟೆಡ್, ವೆನ್ ಇಟ್ ಈಸ್ ರಿಕ್ವೈರ್ಡ್, ಆಗ ಅದನ್ನು ಪೂರೈಸೋದಕ್ಕೆ ನಾವು ಫೈನಾನ್ಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ನಾವು ನೋಡೋಣ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಸ್. ಸೊ ಫೈನಾನ್ಸ್ನ ನಾವು 2 ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಒಂದು ಪಬ್ಲಿಕ್ ಫೈನಾನ್ಸ್ ಅಂತ ಹೇಳಿ, ಎರಡನೇದು ಪ್ರೈವೇಟ್ ಫೈನಾನ್ಸ್ ಅಂತ ಹೇಳಿ. ಪಬ್ಲಿಕ್ ಫೈನಾನ್ಸ್ ಅಂದರೆ ಏನಪ್ಪ ಅಂದರೆ, so it refers to the resources or monetary resources which is required or provided to the public authorities. Public authorities ಯಾರು? ಲೋಕಲ್ ಗೌರ್ಮೆಂಟ್ಸ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಲೀಗಲ್ ಅಥಾರಿಟೀಸ್ ಆಗಿರ್ಬೋದು, ಇವರುಗಳು. ಸೊ ಫಾರ್ ದಿ ವೆಲ್ಫೇರ್ ಆಫ್ ದಿ ಸೊಸೈಟಿ, ಫಾರ್ ದಿ ವೆಲ್ಫೇರ್ ಆಫ್ ದಿ ಎಕಾನಮಿ, ಸೊ ದೇ ಗೋಯಿಂಗ್ ಟು ಯೂಸ್ ದಿಸ್ ಫಂಡ್ಸ್. ಓಕೆ, ಅವರುಗಳಿಗೆ ನೀವು ಫೈನಾನ್ಸ್ನ ಪ್ರೊವೈಡ್ ಮಾಡಿದ್ರೆ ಅದು ಪಬ್ಲಿಕ್ ಫೈನಾನ್ಸ್ ಅಂತ ಹೇಳ್ತಾರೆ. ಪ್ರೈವೇಟ್ ಫೈನಾನ್ಸ್ ಅಂತ ಅಂದರೆ, ಇಟ್ ಡೀಲ್ಸ್ ವಿತ್ ದ ಮಾನಿಟರಿ ರಿಸೋರ್ಸಸ್ ವಿಚ್ ಇಸ್ ನೀಡೆಡ್ ಬೈ ಅದರ್ ದನ್ ಪಬ್ಲಿಕ್ ಅಥಾರಿಟೀಸ್. ಸೊ ಪಬ್ಲಿಕ್ ಅಥಾರಿಟೀಸ್ನ ಬಿಟ್ಟು ಬೇರೆ ಇನ್ಯಾರಿಗಾದರೂ ನೀವು ಫೈನಾನ್ಸ್ನ ಪ್ರೊವೈಡ್ ಮಾಡಿದ್ರೆ ಅದಕ್ಕೆ ನಾವು ಪ್ರೈವೇಟ್ ಫೈನಾನ್ಸ್ ಅಂತ ಹೇಳ್ತೇವೆ. ಸೊ ಪ್ರೈವೇಟ್ ಫೈನಾನ್ಸ್ ನೀಡಿರೋ ಅಂಥವ್ರು ಎಲ್ಲರೂ ಕೂಡ ಆಗಿರ್ತಾರೆ, ಲೈಕ್ ಇಂಡಿವಿಜುವಲ್, ಬಿಸ್ನೆಸ್ ಆರ್ಗನೈಸೇಷನ್ಸ್, ನಾನ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಇತ್ಯಾದಿ. ಓಕೆ, Next we will see the meaning of financial system.
ಸೊ ಹಣಕಾಸಿನ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ತೇವೆ. ಸೊ ಹೇಗೆ ಒಂದು ಆರ್ಥಿಕ ವ್ಯವಸ್ಥೆ ಫಂಕ್ಷನ್ ಮಾಡುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. So financial system, it is a set of institutions, instruments and markets which promotes the savings and channelize them into the efficient use or utilization. ಒಂದು ಫೈನಾನ್ಷಿಯಲ್ ಸಿಸ್ಟಮ್ನ ಮೇನ್ ಉದ್ದೇಶ ಏನಾಗಿರುತ್ತೆ ಅಂದರೆ ಫ್ಲೋ ಆಫ್ ಫಂಡ್ಸ್ ಫ್ರಮ್ ದಿ ಸೇವಿಂಗ್ಸ್ ಟು ದಿ ರಿಕ್ವೈರರ್ಸ್ ಅಥವಾ ನೀಡಿ ಪರ್ಸನ್ಸ್. ಯಾರಿಗೆ ಹಣದ ಅವಶ್ಯಕತೆ ಇದೆ ಅವ್ರಿಗೆ ತಲುಪೋ ಥರ ಮಾಡೋದು ಒಂದು ಫೈನಾನ್ಷಿಯಲ್ ಸಿಸ್ಟಮ್ನ ಮುಖ್ಯ ಕರ್ತವ್ಯ ಅಥವಾ ಕಾರ್ಯ ಆಗಿರುತ್ತೆ. ಓಕೆ, ಸೊ ಆ ಕರ್ತವ್ಯನ ಪೂರೈಸಬೇಕಾದ್ರೆ ಅಥವಾ ಫುಲ್ಫಿಲ್ ಮಾಡಬೇಕಾದ್ರೆ ಸೊ ಆ ರೋಲ್ನ ಪ್ಲೇ ಮಾಡುವಂಥದ್ದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಸರ್ವಿಸಸ್ಸು ಕೂಡ ಆಗಿರ್ಬೋದು. By all these components, the financial system will work. Okay. ಸೊ ಇಲ್ಲಿ ನೋಡಿ ನಾನು ಒಂದು ಸಿಂಪಲ್ ಚಾರ್ಟ್ ಹಾಕಿದ್ದೀನಿ. ಇದರಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಹೌ ದ ಫೈನಾನ್ಷಿಯಲ್ ಸಿಸ್ಟಮ್ ವರ್ಕ್ಸ್ ಅಂತ ಹೇಳಿ. ಸೊ ಇಲ್ಲಿ ನಾವು ಹಣಕಾಸಿನ ವ್ಯವಸ್ಥೆ ಅಥವಾ ಹಣಕಾಸು ಒದಗಿಸೋದು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಹಣಕಾಸು ಎಲ್ಲಿ ಸಿಗುತ್ತೆ, ನಮಗೆ ಹೇಗೆ ಬರುತ್ತೆ, ದುಡ್ಡಿನ ವ್ಯವಸ್ಥೆ ಹೇಗಾಗುತ್ತೆ ಅಂತ ಹೇಳಿ. ಸೊ ದುಡ್ಡಿನ ವ್ಯವಸ್ಥೆ ಅಥವಾ ದುಡ್ಡು ಕೊಡೋದು ಯಾರಾಗಿರ್ತಾರೆ, ಸೇವರ್ಸ್. ಓಕೆ, ಯಾರು ಸುಮ್ಮನೆ ತಗೊಂಡೋಗಿ ಕೊಡೋದಿಲ್ಲ, ದೇ ವಿಲ್ ಗೋಯಿಂಗ್ ಟು ಇನ್ವೆಸ್ಟ್ ಅಥವಾ ಡೆಪಾಸಿಟ್ನ ಮಾಡ್ತಾರೆ. ಓಕೆ, ಅವರಿಗೆ ನಾವು ಸಪ್ಲೈಯರ್ಸ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಯಾರು ₹1 ಆಗಿರಲಿ, ಯಾರೋ ಸೇವಿಂಗ್ಸ್ ಅಂತ ಮಾಡಿ ತಗೊಂಡೋಗಿ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಏನೇ ಫೈನಾನ್ಷಿಯಲ್ ಸರ್ವಿಸಸ್ನ ಕೊಡೋದಾಗಿರ್ಬೋದು, ಅವರು ಅದನ್ನು ಮೊಬಿಲೈಸ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಸಪ್ಲೈಯರ್ಸ್ ಆಫ್ ಫಂಡ್ಸ್ ಅಂತ ನಾವು ಕರಿತೇವೆ. ಓಕೆ, ಆ ಸಪ್ಲೈಯರ್ಸ್ ಆಫ್ ಫಂಡ್ಸ್ ಏನು ಮಾಡ್ತಾರೆ, ದೇ ಗೋಯಿಂಗ್ ಟು ಸಪ್ಲೈ ಫಂಡ್ಸ್ ಟು ದಿ ರಿಕ್ವೈರ್ಮೆಂಟ್ ಇರೋವಂಥವ್ರಿಗೆ ಅಥವಾ ನೀಡ್ ಇರೋವಂಥವ್ರಿಗೆ, ಅವರನ್ನು ನಾವು ಸೀಕರ್ಸ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಸೀಕರ್ಸ್ ಆಫ್ ಫಂಡ್ ಯಾರಾಗಿರ್ತಾರೆ, ಕಾಮನ್ಲಿ ಅಥವಾ ಹ್ಯೂಜ್ ಹಾಗೆ ನಮಗೆ ಕಾರ್ಪೊರೇಟ್ ಸೆಕ್ಟರ್ಸ್ ಆಗಿರ್ತಾರೆ ಅಥವಾ ಈವನ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ಸು ಕೂಡ ಆಗಿರ್ಬೋದು. ನೋಡಿ, ಇಲ್ಲಿ ಸಪ್ಲೈಯರ್ಸ್ ಆಫ್ ಫಂಡ್ಸ್ ಇಂದ ಫ್ಲೋ ಆಫ್ ಫಂಡ್ಸ್ ಎಲ್ಲಿ ಹೋಗ್ತಿದೆ, ಸೀಕರ್ಸ್ ಆಫ್ ಫಂಡ್ಸ್ಗೆ ಹೋಗ್ತಿದೆ. ಎಗೇನ್ ಸೀಕರ್ಸ್ ಆಫ್ ಫಂಡ್ಸ್ ಅವ್ರು ಏನು ಮಾಡ್ತಿದ್ದಾರೆ, ದ ಫ್ಲೋ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ನ ಲೈಕ್ ಏನು ಫೀ ಬೇಸ್ಡ್ ಆಗಿದ್ರೆ ಅಥವಾ ಫಂಡ್ ಬೇಸ್ಡ್ ಆಗಿದ್ರೆ ಆ ಸೇವರ್ಸ್ಗೆ ಕೊಡ್ತಿದ್ದಾರೆ. ಸೊ ಸೇವರ್ಸ್ ಎಲ್ಲರೂ ಯಾರೇ ಆಗಿದ್ರು ಕೂಡ ಸೊ ಸುಮ್ಮನೆ ಏನು ಫ್ರೀ ಆಫ್ ಕಾಸ್ಟ್ಗೆ ಯಾರು ಏನು ಡೆಪಾಸಿಟ್ ಮಾಡೋದಿಲ್ಲ. ಸೊ ದೇ ಈವನ್ ಹ್ಯಾವ್ ದೇರ್ ಓನ್ ಎಕ್ಸ್ಪೆಕ್ಟೇಷನ್ ಇನ್ ದ ಫಾರ್ಮ್ ಆಫ್ ರಿಟರ್ನ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಇಲ್ಲಿ ಇಬ್ಬರ ಏನು ನೀಡಿ ಪರ್ಸನ್ಸ್ ಮತ್ತು ಸಪ್ಲೈಯರ್ಸ್ ಆಫ್ ಫಂಡ್ಸ್ ಏನಿದ್ದಾರೆ, ಇವರ ಇಬ್ಬರ ಒಂದು ಅಗತ್ಯಗಳು ಕೂಡ ಇಲ್ಲಿ ಪೂರೈಸೋದೇ ಮೇನ್ ಉದ್ದೇಶ ಫೈನಾನ್ಷಿಯಲ್ನ ಸಿಸ್ಟಮ್. ಓಕೆ, ಡೆಫಿನೇಷನ್ ನೋಡೋಣ. ಅಕಾರ್ಡಿಂಗ್ ಟು ವ್ಯಾನ್ ಹಾಲ್, he defined the purpose of financial markets to allocate savings efficiently in an economy to ultimate uses, either for investment in real assets or for consumption. ಸೊ ಇವರನ್ನು ಕೂಡ ಅದನ್ನೇ ಹೇಳಿದ್ದಾರೆ ಡೆಫಿನೇಷನ್ ಅಲ್ಲಿ. ಏನಪ್ಪ ಅಂದರೆ ದ ಮೇನ್ ಪರ್ಪಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಏನಾಗಿರುತ್ತೆ ಅಂದರೆ ಅಲೋಕೇಶನ್ ಆಫ್ ಸೇವಿಂಗ್ಸ್. ಸೊ ಸೇವರ್ಸ್ ಇನ್ ಸಪ್ಲೈಯರ್ಸ್ ಆಫ್ ಫಂಡ್ಸ್ ಇದಾರಲ್ಲ, ಆ ಸೇವರ್ಸ್ ಮಾಡಿರೋಂಥ ಸೇವಿಂಗ್ಸ್ನ ಸೊ ಅಲೋಕೇಟ್ ಮಾಡಬೇಕು ಇನ್ ದ ಎಕಾನಮಿ. ಸೊ ಯಾರು ಅದರದ ಅವಶ್ಯಕತೆ ಇದೆ, ರಿಕ್ವೈರ್ಮೆಂಟ್ ಇದೆ, ಅವರಿಗೆ ಇನ್ ಟೈಮ್ಗೆ ಸಿಗೋ ಥರ ಆಗಬೇಕು. ಅಲ್ಟಿಮೇಟ್ ಯೂಸರ್ಸ್ ಅಂತ ಹೇಳ್ತೀವಿ ಅವರನ್ನು, ಫಾರ್ ದೇರ್ ಎಫೆಕ್ಟಿವ್ ಯುಟಿಲೈಸೇಷನ್. ಅವರ ಯುಟಿಲೈಸೇಷನ್ ಅಥವಾ ರಿಕ್ವೈರ್ಮೆಂಟ್ಸ್ ಏನೇ ಆಗಿರ್ಬೋದು, ಕನ್ಸಂಪ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಏನು ಅಕ್ವೈರ್ಮೆಂಟ್ ಆಫ್ ಎನಿ ಅಸೆಟ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅವರ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡೋದಕ್ಕೆ ಅಲ್ಟಿಮೇಟ್ ಯೂಸರ್ಸ್ಗೆ ಇನ್ ಟೈಮ್ಗೆ ನೀವು ಅಲೋಕೇಶನ್ ಆಫ್ ಸೇವಿಂಗ್ಸ್ ಮಾಡೋದು ಮೇನ್ ಉದ್ದೇಶ ಫೈನಾನ್ಷಿಯಲ್ ಸಿಸ್ಟಮ್ದು ಆಗಿರುತ್ತೆ ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಒಂದು ಆರ್ಥಿಕ ವ್ಯವಸ್ಥೆಯ ಮೇನ್ ಏನು ಕಾರ್ಯಗಳೇನಾಗಿರುತ್ತೆ, ಕೆಲಸ ಕಾರ್ಯಗಳು ಅಂತ ಹೇಳ್ತೀವಲ್ಲ, ಕರ್ತವ್ಯಗಳೇನಾಗಿರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಫಂಕ್ಷನ್ ದಟ್ ಈಸ್ ಸೇವಿಂಗ್ ಫಂಕ್ಷನ್. ಸೊ ಸೇವಿಂಗ್ ಫಂಕ್ಷನ್ ನಾವು ಆಗಲೇ ಫೈನಾನ್ಷಿಯಲ್ ಸಿಸ್ಟಮ್ ಮೀನಿಂಗ್ ಹೇಳಬೇಕಾದ್ರೆ ಹೇಳಿದ್ವಿ. ಸೊ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಸೇವಿಂಗ್ಸ್ನ ಮೊಬಲೈಸ್ ಮಾಡೋದು, ಅದನ್ನು ಚಾನಲೈಸ್ ಮಾಡೋದು. ಸೊ ಇಲ್ಲೂ ಕೂಡ ಹಾಗೆಯೇ ಫಸ್ಟ್ ಫಂಕ್ಷನ್ ಸೇವಿಂಗ್ ಫಂಕ್ಷನ್ ದಟ್ ಈಸ್
ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಥವಾ ಎನ್ಹ್ಯಾನ್ಸ್ಮೆಂಟ್ ಆಫ್ ಹ್ಯಾಬಿಟ್ ಆಫ್ ಸೇವಿಂಗ್ಸ್. ಸೊ ಸೇವಿಂಗ್ಸ್ನ ಮಾಡುವಂಥ ಹ್ಯಾಬಿಟ್. ಸೊ ಸೇವಿಂಗ್ಸ್ ಜಾಸ್ತಿ ಆದ್ರೇ ಫಾರ್ಮೇಷನ್ ಆಫ್ ಕ್ಯಾಪಿಟಲ್ ಆಗುವಂಥದ್ದು. ಫಾರ್ಮೇಷನ್ ಆಫ್ ಕ್ಯಾಪಿಟಲ್ ಆದರೆ ಮಾತ್ರ ನಾವು ರಿಕ್ವೈರ್ಮೆಂಟ್ ಇರುವಷ್ಟು ಅಮೌಂಟ್ನ ನಾವು ಚಾನಲೈಸ್ ಮಾಡೋದಕ್ಕಾಗುತ್ತೆ. ಹಾಗಾಗಿ ಸೇವಿಂಗ್ಸ್ ಹ್ಯಾಬಿಟ್ನ ಇನ್ಕ್ರೀಸ್ ಮಾಡೋದು ಒಂದು ಮೇನ್ ಫಂಕ್ಷನ್ ಆಗಿರುತ್ತೆ. ಎರಡನೇದು ಲಿಕ್ವಿಡಿಟಿ ಫಂಕ್ಷನ್. ಲಿಕ್ವಿಡಿಟಿ ಅಂದರೆ ರೆಡಿ ಕನ್ವರ್ಟಬಿಲಿಟಿ ಆಫ್ ಕ್ಯಾಶ್, ರೆಡಿಲಿ ಅವೈಲಬಿಲಿಟಿ ಆಫ್ ಕ್ಯಾಶ್ ಅಥವಾ ಮನಿ ಅಥವಾ ಮಾನಿಟರಿ ರಿಸೋರ್ಸಸ್ಗೆ ನಾವು ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಸೊ ಕಂಪ್ನಿ ಆಗಿರಲಿ ಅಥವಾ ಎನಿ ಇಂಡಿವಿಜುವಲ್ ಆಗಿರಲಿ, ಅವರ ಒಂದು ಏನು ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಅವರ ಒಂದು ಲಯಬಿಲಿಟೀಸ್ನ ಮೀಟ್ ಮಾಡೋದಕ್ಕೆ ಅಥವಾ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡೋದಕ್ಕೆ ಸೊ ನಿಮಗೆ ಒಂದು ಫೈನಾನ್ಸ್ನ ಪ್ರೊವೈಡ್ ಮಾಡೋ ಥರ ಇರಬೇಕು. ಓಕೆ, ಲಿಕ್ವಿಡಿಟಿ ಆಫ್ ಇಂಡಿವಿಜುವಲ್ ಆರ್ ಎ ಕಂಪ್ನಿ ಇಟ್ ಹ್ಯಾಸ್ ಟು ಬಿ ಮೆಟ್ ಇನ್ ಟೈಮ್. ಓಕೆ, ಸೊ ಅದು ಲಿಕ್ವಿಡಿಟಿ ಫಂಕ್ಷನ್ ಅಂತ ಹೇಳ್ತೇವೆ. ಆ್ಯಂಡ್ ಥರ್ಡ್ ಒನ್ ಪೇಮೆಂಟ್ ಫಂಕ್ಷನ್. ಸೊ ಪೇಮೆಂಟ್ ಫಂಕ್ಷನ್ ಅಂದರೆ ಯಾರೇ ಒಬ್ಬ ಇಂಡಿವಿಜುವಲ್ ಆಗಿರಲಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ ಆಗಿರಲಿ, ಅವರ ಕನ್ವಿನಿಯೆಂಟ್ ಮೋಡ್ ಆಫ್ ಪೇಮೆಂಟ್ ಏನಿರುತ್ತೆ, ಓಕೆ, ಆ ಒಂದು ಪೇಮೆಂಟ್ನ ಕ್ಲಿಯರ್ ಮಾಡೋದಾಗಿರ್ಬೋದು ಅಥವಾ ಸೆಟಲ್ಮೆಂಟ್ ಮಾಡೋದಾಗಿರ್ಬೋದು, ಇನ್ ಟೈಮ್ಗೆ ಮಾಡೋ ಥರ, ಓಕೆ, ಇನ್ ಟೈಮ್ಗೆ ಆ ಸೆಟಲ್ಮೆಂಟ್ನ ಮಾಡೋ ಥರ ಒಂದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಆ ಹಣಕಾಸಿನ ಒಂದು ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ಫಾರ್ ಲೈಕ್ ಏನು ಒಂದು ಇಂಡಿವಿಜುವಲ್ ಯೂಸರ್ಸ್ ಅವರ ಒಂದು ರಿಕ್ವೈರ್ಮೆಂಟ್ ಆಫ್ ಪೇಮೆಂಟ್ ಏನಿರುತ್ತೆ, ಸೊ ಕ್ಲಿಯರೆನ್ಸ್ ಮಾಡುವಂಥದ್ದು ಅಥವಾ ಸೆಟಲ್ಮೆಂಟ್ ಮಾಡುವಂಥದ್ದು, ಅದನ್ನು ಪೂರೈಸೋ ಥರ ನಾವು ಒಂದು ಫೈನಾನ್ಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ರಿಸ್ಕ್ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನೋದು ಸೇವರ್ಸ್ ಕಡೆಯಿಂದ ಏನು ಮೊಬಿಲೈಸ್ ಮಾಡ್ತೀವಿ ಸೇವಿಂಗ್ಸ್ನ, ಅದನ್ನು ಚಾನಲೈಸ್ಡ್ ಇಂಟು ಎಫೆಕ್ಟಿವ್ ಯೂಸ್ ಅಥವಾ ಯುಟಿಲೈಸೇಷನ್ ಮಾಡ್ತೀವಿ. ಸೊ ಅದರಲ್ಲಿ ನಾವು ಆದಷ್ಟು ಸೇವರ್ಸ್ ಪಾಯಿಂಟ್ ಆಫ್ ವ್ಯೂ ಅಥವಾ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಸೊ ವಿ ಹ್ಯಾವ್ ಟು ಮಿನಿಮೈಸ್ ದಿ ರಿಸ್ಕ್. ಓಕೆ, ಸೊ ಬೈ ಗಿವಿಂಗ್ ದಿ ಸೇಫ್ಟಿ ಅಥವಾ ಸೆಕ್ಯೂರ್ಡ್ ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಕೊಡೋ ಮುಖಾಂತರ ನಾವು ರಿಸ್ಕ್ ಒಂದು ಮಿನಿಮೈಸೇಷನ್ನ ಮಾಡಬೇಕಾಗಿರುತ್ತೆ. ರಿಸ್ಕ್ ಎಗೇನೆಸ್ಟ್ ಲೈಫ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ರೆಗ್ಯುಲರ್ ರಿಟರ್ನ್ ಆಗಿರ್ಬೋದು, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಿರ್ಬೋದು. ಸೊ ಈ ಥರ ಆದಷ್ಟು ಕೂಡ ವಿ ಹ್ಯಾವ್ ಟು ಮಿನಿಮೈಸ್ ರಿಡಕ್ಷನ್ ಆಫ್ ರಿಸ್ಕ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಲೈಫ್ ರಿಸ್ಕ್ನ ಹೇಗೆ ನಾವು ಮಿನಿಮೈಸ್ ಮಾಡೋದಕ್ಕೆ ಸಾಧ್ಯ ಅಂದರೆ ಬೈ ಇನ್ವೆಸ್ಟಿಂಗ್ ಇನ್ ಲೈಫ್ ಇನ್ಶೂರೆನ್ಸ್, LIC ಇನ್ಸ್ಟ್ರೂಮೆಂಟ್ಸ್ನ ಇನ್ವೆಸ್ಟ್ ಮಾಡೋ ಮುಖಾಂತರ, ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳಿದ್ದಾವೆ, ಮತ್ತು ಫಿಕ್ಸ್ಡ್ ಡೆಪಾಸಿಟ್ಸ್ ಮಾಡೋ ಮುಖಾಂತರ ವಿ ಕ್ಯಾನ್ ಪ್ರೊವೈಡ್ ದಿ ಸೆಕ್ಯೂರಿಟಿ ಆಫ್ ದೇರ್ ಲಮ್ಸಮ್ ಅಮೌಂಟ್. ಸೊ ಈ ಥರ ಆದಷ್ಟು ಒಂದು ಸೆಕ್ಯೂರ್ಡ್ ವೇಸಲ್ಲಿ ರಿಸ್ಕ್ನ ಮಿನಿಮೈಸ್ ಮಾಡೋದು ಕೂಡ ಫೈನಾನ್ಷಿಯಲ್ ಸಿಸ್ಟಮ್ನ ಒಂದು ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಫಂಕ್ಷನ್. ಇನ್ಫಾರ್ಮೇಷನ್ ಫಂಕ್ಷನ್ಸ್ ಅಂದರೆ ಇದರಲ್ಲಿ ಏನೇ ಒಂದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಮಾಹಿತಿ ಏನು ಇರುತ್ತೆ, ಲೈಕ್ ಏನು ಏನೇ ಚೇಂಜಸ್ ಆಗುವಂಥದ್ದು ಅಥವಾ ಏನೋ ಒಂದು ಆ್ಯಕ್ಟ್ಸ್ ಬರುವಂಥದ್ದು ಅಥವಾ ಮಾಡ್ಯುಲೇಷನ್ ನೀವೇನಾದರೂ ಮಾಡಿದರೆ ಆ ಒಂದು ಎಲ್ಲ ಇನ್ಫಾರ್ಮೇಷನ್ ಅಥವಾ ಮಾಹಿತಿನ ನೀವು ಟೈಮ್ ಟು ಟೈಮ್ ಸೊಸೈಟಿಗೆ ಅಥವಾ ಪಬ್ಲಿಕ್ಗೆ ಅಥವಾ ಇನ್ವೆಸ್ಟರ್ಸ್ಗೆ ಎಸ್ಪೆಷಲಿ ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಪ್ರೊವೈಡಿಂಗ್ ಟೈಮ್ಲಿ ಇನ್ಫಾರ್ಮೇಷನ್ಸ್ ಟು ದಿ ಪಬ್ಲಿಕ್ ಅಥವಾ ರಿಕ್ವೈರ್ಡ್ ಪರ್ಸನ್ಸ್ ಏನಿರ್ತಾರೆ, ಅದು ಕೂಡ ಒಂದು ಫೈನಾನ್ಷಿಯಲ್ ಸಿಸ್ಟಮ್ನ ಮೇನ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ ನಾವು ನೋಡೋಣ, ಟ್ರಾನ್ಸ್ಫರ್ ಫಂಕ್ಷನ್. ಓಕೆ, ಮೇಜರ್ಲಿ ನಾವು ಇಲ್ಲಿ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಮಾಡೋದು ಹ್ಯೂಜ್ ಟ್ರಾನ್ಸ್ಫರ್ ಆಫ್ ಫೈನಾನ್ಸ್ ಅಥವಾ ಮನಿ ಅಥವಾ ಕ್ಯಾಶ್ ಎಕ್ಸ್ಚೇಂಜ್ ಆಫ್ ಮನಿ ಮಾಡ್ತಿರ್ತೀವಿ. ಸೊ ದೇರ್ ಶುಡ್ ನಾಟ್ ಬಿ ಎನಿ ರಿಸ್ಟ್ರಿಕ್ಷನ್ಸ್. ಸೊ ಯಾವುದೇ ಥರದ ಒಂದು ಏನು ಬೌಂಡ್ರೀಸ್ ಹಾಕ್ಕೊಳ್ಬಾರ್ದು ಅಥವಾ ಏನೇ ಒಂದು ರಿಸ್ಟ್ರಿಕ್ಷನ್ಸ್ ಇರಬಾರ್ದು. ಸೊ ಇಟ್ ಶುಡ್ ಬಿ ಲೈಕ್ ಅಕ್ರಾಸ್ ದಿ ವರ್ಲ್ಡ್. ಸೊ ಅಕ್ರಾಸ್ ದಿ ವರ್ಲ್ಡ್ ನಾವು ಟ್ರಾನ್ಸ್ಫರ್ ಆಗೋ ಥರ ಒಂದು ಫಂಡ್ಸ್ನ ಈಸಿ ಮೂವ್ಮೆಂಟ್ ಮಾಡೋ ಥರ ಇರಬೇಕು. ಸೊ ಆ ಥರ ಮೆಕ್ಯಾನಿಸಮ್ ಬಿಲ್ಡ್ ಮಾಡೋದು ಅಂಥದ್ದು ಕೂಡ, ಸೊ ಪ್ರೊವೈಡ್ ಮಾಡೋ ಅಂಥದ್ದು ಕೂಡ ನಮಗೆ ಫೈನಾನ್ಷಿಯಲ್ ಸಿಸ್ಟಮ್ನ ಮುಖ್ಯ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ ನೋಡೋಣ, ರಿಫಾರ್ಮೇಟರಿ ಫಂಕ್ಷನ್ಸ್. ರಿಫಾರ್ಮೇಟರಿ ಫಂಕ್ಷನ್ಸ್ ಅಂದರೆ ಸೊ ಎನಿ ಚೇಂಜಸ್ ಅಥವಾ ಡೆವಲಪ್ಮೆಂಟ್ಸ್ ಆಯಿತು, ಸೊ ಎಂಟೈರ್ಲಿ ಆ್ಯಕ್ಟ್ಸ್ ಏನಿರ್ತವೆ ಲೈಕ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಆಗಿರ್ಬೋದು ಅಥವಾ ಸೆಬಿ ಗೈಡ್ಲೈನ್ಸ್ ಆಗಿರ್ಬೋದು. ಸೊ ಈ ಥರ ಎಲ್ಲ ರೀಸ್ಟ್ರಕ್ಚರ್ ಆಗ್ತಿರುತ್ತೆ, ಚೇಂಜಸ್ ಆಗ್ತಿರುತ್ತೆ, ಅಮೈಂಡ್ಮೆಂಟ್ಸ್ ಆಗ್ತಿರುತ್ತೆ ಅಥವಾ ಹೊಸದೇನೋ ರೂಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತೀರಾ. ಸೊ ಇವೆಲ್ಲನೂ ಕೂಡ ನೀವೇನು ಮಾಡಬೇಕು, ಅಕಾರ್ಡಿಂಗ್ ಟು ನ್ಯೂ ಒಂದು ಡೆವಲಪ್ಮೆಂಟ್ಸ್ ಏನಾಗ್ತಿರುತ್ತೆ ಅದ್ರ ಪ್ರಕಾರ ರಿಫಾರ್ಮ್ ಮಾಡಬೇಕು. ಪ್ಲಸ್ ಅದನ್ನು ಇನ್ಫಾರ್ಮು ಕೂಡ ಟೈಮ್ ಟು ಟೈಮ್ ಮಾಡ್ತಾ ಬರಬೇಕು.
So this is again one of the function. Next other functions other than ಇಲ್ಲಿವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ವಿ ಮಿಕ್ಕಿದೆಲ್ಲ ಮಿಸ್ಲೇನಿಯಸ್ ಅಥವಾ ಅದರ್ ಫಂಕ್ಷನ್ಸ್ ಅಲ್ಲಿ ಬರುತ್ತೆ. ಲೈಕ್ ಪೋರ್ಟ್ಫೋಲಿಯೋ ಅಡ್ಜಸ್ಟ್ಮೆಂಟ್ ಫೆಸಿಲಿಟೀಸ್ ಆಗಿರ್ಬೋದು, ಲೋಯರಿಂಗ್ ಆಫ್ ಕಾಸ್ಟ್ ಅಥವಾ ಇಂಟ್ರೆಸ್ಟ್ ರೇಟ್ಸ್ ಆಗಿರ್ಬೋದು, ಮತ್ತು ಕಾರ್ಪೊರೇಟ್ ಪರ್ಫಾರ್ಮೆನ್ಸ್ನ ಮಾನಿಟರ್ ಮಾಡುವಂಥದ್ದು ವಿತ್ ದ ಹೆಲ್ಪ್ ಆಫ್ ಸೆಬಿ ಗೈಡ್ಲೈನ್ಸ್ ಮುಖಾಂತರ. ಇದೆಲ್ಲನೂ ಕೂಡ ಒಂದು ಫೈನಾನ್ಷಿಯಲ್ ಉತ್ತಮ ಒಂದು ಆರ್ಥಿಕ ವ್ಯವಸ್ಥೆಯ ಫೈನಾನ್ಷಿಯಲ್ ಸಿಸ್ಟಮ್ನ ಮೇನ್ ಫಂಕ್ಷನ್ಸ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ರೀಕ್ಯಾಪ್ ನೋಡೋಣ, ನಾವು ಏನೇನು ಟರ್ಮಿನಾಲಜೀಸ್ ನಾವು ಡಿಸ್ಕಸ್ ಮಾಡಿದ್ವಿ. ವಾಟ್ ಯು ಮೀನ್ ಬೈ ಫೈನಾನ್ಸ್, ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಏನು ನೋಡಿದ್ವಿ, ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಸ್ ನೋಡಿದ್ವಿ, ಪಬ್ಲಿಕ್ ಫೈನಾನ್ಸ್ ಮತ್ತು ಪ್ರೈವೇಟ್ ಫೈನಾನ್ಸ್. ಸೊ ಆ್ಯಂಡ್ ಲಾಸ್ಟ್ಲಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ನ ನೋಡಿದ್ವಿ. ಸೊ ದೀಸ್ ಆರ್ ಆಲ್ ದ ಮೇನ್ ಫಂಕ್ಷನ್ಸ್ ಆಫ್ financial system: saving, liquidity, payment, risk, information, transfer, and reformatory functions. Okay. So now it comes to interesting, that is MCQs, multiple choice questions. So here I have taken the 5 questions. So first question nodona enide anta heli. So what is the term of finance means? Term finance andre enu? Provision of debts, application of funds, payments and receipts. ಈ ಮೂರಲ್ಲಿ ಯಾವುದು ಅಲ್ಲ. ಸೊ ಫೈನಾನ್ಸ್ ಮೀನ್ಸ್ provision of funds. Okay, next question, public finance excludes which one of the following? ಸೊ ಪಬ್ಲಿಕ್ ಫೈನಾನ್ಸ್ ನಾವು ಡಿಸ್ಕಸ್ ಮಾಡಿದ್ವಲ್ಲ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಸ್ ಅಲ್ಲಿ. ಸೊ ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗುತ್ತೆ, ಸೊ ಇದರಲ್ಲಿ ಯಾವುದೋ ಒಂದು ಎಕ್ಸ್ಕ್ಲೂಡ್ ಆಗುತ್ತೆ. ಯಾವುದದು? ದಟ್ ಈಸ್ ಬಿಸ್ನೆಸ್ ಆರ್ಗನೈಸೇಷನ್. ಇವು ಮೂರು ಕೂಡ ಪಬ್ಲಿಕ್ ಫೈನಾನ್ಸ್ ಅಲ್ಲೇ ಬರುತ್ತೆ, ಬಿಕಾಸ್ ವಿಚ್ ಆರ್ ಆಲ್ ರಿಲೇಟೆಡ್ ಟು ಗೌರ್ಮೆಂಟ್ ಅಲ್ವಾ. ನೆಕ್ಸ್ಟು ಪ್ರೈವೇಟ್ ಫೈನಾನ್ಸ್ ಎಕ್ಸ್ಕ್ಲೂಡ್ಸ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್? ಇಂಡಿವಿಜುವಲ್ ಬಿಸ್ನೆಸ್ ಆರ್ಗನೈಸೇಷನ್, NGOs ಇವೆಲ್ಲನೂ ಕೂಡ ನಮಗೆ ಪ್ರೈವೇಟಲ್ಲಿ ಬರುತ್ತೆ. ಬರದೇ ಇರೋವಂಥದ್ದು ಯಾವುದು? ಸ್ಟೇಟ್ ಗೌರ್ಮೆಂಟ್. ಎಕ್ಸ್ಕ್ಲೂಡ್ ಅಂದರೆ ಹೊರತುಪಡಿಸ್ಬೇಕು. Next, fourth one, financial system includes except which one of the following below? So ಯಾವುದು ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇವುಗಳಲ್ಲಿ ಯಾವುದು ಇಲ್ಲ ಇದರಲ್ಲಿ? ಓಕೆ, ಸೊ ಯಾವುದು? ಫಾರಿನ್ ಇನ್ಸ್ಟಿಟ್ಯೂಷನ್ಸ್. ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಮೇನ್ 4 ಕಾಂಪೊನೆಂಟ್ಸ್ ಇನ್ಸ್ಟಿಟ್ಯೂಷನ್ ಇದೆ, ಮಾರ್ಕೆಟ್ಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಇದೆ ಅಂಡ್ ಸರ್ವಿಸಸ್ ಇದೆ. ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲ. ಫೈನಲ್ ಲಾಸ್ಟ್ ಕ್ವಶನ್, which one of the following is not a function of financial system? ಸೊ ಯಾವ್ದ್ಯಾವುದು ಫಂಕ್ಷನ್ಸ್ ನಾವು ನೋಡಿದ್ವಲ್ಲ ಇವೆಲ್ಲನೂ ಕೂಡ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಯಾವುದು ಬರಲ್ಲ? ದಟ್ ಈಸ್ ನಾನ್ ಮೊಬಿಲೈಸಿಂಗ್ ಆಫ್ ಫಂಡ್ಸ್. ದಿಸ್ ಇಸ್ ಅಬೌಟ್ ದಿ MCQs. ಸೊ ಹಿಯರ್ ಇಟ್ ಎಂಡ್ಸ್ ಯುವರ್ ಫಸ್ಟ್ ಸೆಷನ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಥ್ಯಾಂಕ್ ಯು.